ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನೆಕ್ಸ್ಟ್ ಮಾಡ್ಲಿಕ್ಕಿದ್ದೇವೆ. ನೆಕ್ಸ್ಟ್ ಅಲ್ಲಿ ಈಗ ನಾನು ಕರೆಂಟ್ಲಿ ಹ್ಯಾಮ್ಸ್ಟ್ರಿಂಗ್ ಮಾಡ್ತೀನಿ. ಹ್ಯಾಮ್ಸ್ಟ್ರಿಂಗ್ ನ ಈ ಮಷೀನ್ ಮಾಡ್ತೀನಿ 29 ಮ್ಯಾಕ್ಸ್ ಪ್ಯಾಟರ್ನ್ ಅಲ್ಲಿ ಸೇಮ್. ಸೊ 15 ರೆಸ್ಟ್ ಬಹಳ ಈಸಿ ಆಗಿದೆ. ಸೊ ನೆಕ್ಸ್ಟ್ ನಾನು ಏನು ಸ್ಟಾರ್ಟ್ ಮಾಡ್ಲಿಕ್ಕೆ ಟೈಮ್ ಮಾಡಲ್ಲ, ಇನ್ಕ್ರೀಸ್ ಮಾಡ್ತೀನಿ. ಯಾಕಂದ್ರೆ ಪ್ರೋಗ್ರೆಸಿವ್ ಓಡಿಬೇಡ, ಹಂಗೆ ಮಾಡುವ. ನಿಮ್ಗೆ 15 ರೆಸ್ಟ್ ಈಗ ಅಚೀವ್ ಆಯ್ತು ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನೀವು ನೆಕ್ಸ್ಟ್ ರೇಟಿಂಗ್ ಜಂಪ್ ಆಗ್ಬೇಕು ಅಂತ ಅರ್ಥ. ಗೋಲ್ ಅಂದ್ರೆ 15, 12 ಅದೇ ಟೈಮ್ ರೆಸ್ಟ್ ಗೋಲ್ ಇರ್ತದೆ. ಅಷ್ಟನ್ನ ನಿಂತೆ ರೀಚ್ ಮಾಡಿದ್ರೆ ನೀವು ಪ್ರೋಗ್ರೆಸ್ ಓಡ್ ಮಾಡಬೇಕು, ನೀವು ವೇಟ್ ಇನ್ಕ್ರೀಸ್ ಮಾಡಬೇಕು ಅಂತ ಅರ್ಥ. ಅದೇನು ಜಾಸ್ತಿ ಅವಶ್ಯಕತೆ ಇಲ್ಲ. ನಾರ್ಮಲಿ ನಿಮ್ಗೆ ಗೊತ್ತಾಗಿರ್ಲಾರ್ದಂಗೆ ಸ್ಟ್ರೆಂತ್ ಇನ್ಕ್ರೀಸ್ ಆಗಿರ್ತದೆ. ಅದು ನೀವು ನೋಡೇ ಇರಲ್ಲ, ನೀವು ಅಬ್ಸರ್ವ್ ಮಾಡಿರಲ್ಲ. ನೆಕ್ಸ್ಟ್ ಟೈಮ್ ಮಾಡೋದನ್ನೇ ನಿಮ್ಗೆ ಗೊತ್ತಾಗೋದು ನನ್ನ ಸ್ಟ್ರೆಂತ್ ಇನ್ಕ್ರೀಸ್ ಆಗಿದೆ ಅಂತ. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ ಏನು ಅಷ್ಟೊಂದು ರೆಸ್ಟ್ ಬೇಕು ಅನ್ಸ್ತಾ ಇಲ್ಲ. ಯಾಕಂದ್ರೆ ನಾನು ಬ್ರೀದಿಂಗ್ ಪ್ಯಾಟರ್ನ್ ಸರಿದೆ. ಅದೇ ಹೇಳೋದು, ರೆಸ್ಟ್ ಹೋಗ್ಬೇಕಂದ್ರೆ ಯಾವ್ದು ಟೈಮ್ ನೋಡಕ್ ಹೋಗ್ಬೇಡಿ. ಇಷ್ಟು ಟೈಮ್ ರೆಸ್ಟ್ ಹೋಗ್ಬೇಕು ಅಂತ ಏನಿಲ್ಲ. ನಿಮ್ ಬ್ರೀದಿಂಗ್ ಸೆಟ್ ಆಗೋಂಟ ನೀವು ರೆಸ್ಟ್ ತಗೊಳ್ಳಿ. ಯಾಕಂದ್ರೆ ಗೋಲ್ ಇರೋದು ಬ್ರೀದಿಂಗ್ ಫೇಲಿಯರ್ ರೀಚ್ ಆಗೋದಲ್ಲ, ಮಜಲ್ ಫೇಲಿಯರ್ ರೀಚ್ ಆಗೋದು. ಸೊ ಮಜಲ್ ಫೇಲಿಯರ್ ರೀಚ್ ಮಾಡ್ಬೇಕಂದ್ರೆ ಬ್ರೀದಿಂಗ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ಓಕೆ, ಮೋಸ್ಟ್ಲಿ ಇದು ನಂದು ಪರ್ಫೆಕ್ಟ್ ವೇಟ್ ಇದೆ. ಯಾಕಂದ್ರೆ ಇದು 12 ರೆಪ್ಸ್ ಹೊಡಿಯಾದ್ಮೇಲೆ ಓಕೆ ಅನಿಸ್ತು. ಇದನ್ನೇ ನಾನು ಫಸ್ಟ್ ಸೆಟಲ್ಲಿ ಹೊಡೆದಿದ್ರೆ ಮೋಸ್ಟ್ ಪ್ರಾಬಬ್ಲಿ 12 ರೆಪ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಅದೊಂದು 15 ರೆಪ್ಸ್ ಮಾಡಕ್ ಕಷ್ಟ ಆಗ್ತಿತ್ತು ಫಸ್ಟ್ ಸೆಟಲ್ಲಿ. ಸೊ ಅದಿದೆ ಪರ್ಫೆಕ್ಟ್ ವೇಟ್. ಇಲ್ಲಿಂದ ನಾನು ಪ್ರೋಗ್ರೆಸ್ ಮಾಡ್ಬೇಕು ನೆಕ್ಸ್ಟ್. ಈಗ ಥರ್ಡ್ ಸೆಟ್ ನಾನು ಇನ್ಕ್ರೀಸ್ಡ್ ವೇಟ್ ಹೊಡಿತೀನಿ. ಇಮಿಡಿಯೇಟ್ಲಿ ಜಂಪ್ ಆಗೋ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತೀನಿ ಈಗ. ಓಕೆ, ಈಗ ಥರ್ಡ್ ಸೆಟ್ ಇನ್ಕ್ರೀಸ್ ವೇಟಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸ್ವಿಚ್ ಹೊಡಿಯೋಕ್ಕಾಗಲ್ಲ, ಬಟ್ ಅಂದು ಟ್ರೈ ಮಾಡುವ. ಟ್ರೈ ಮಾಡೋದೇ ಮೇನ್. ಅದರಿಂದ ಗೇನ್ಸ್ ಆಗೋದು, ಗೇನ್ಸ್ ಆಗೋದು. Go. Oh. Good. Oh. Mm. Oh. Right. ಮೋಸ್ಟ್ ಪ್ರಾಬಬ್ಲಿ ನನಗೆ 10ಗೆ ಯೂಸ್ ಆಗೋಯಿತು. ಆಡಂದ್ರೆ ಎನರ್ಜಿ ಇದೆ ಸಾಯಂಕಾಲ ಅನ್ಸಿದ್ರೆ ಒಂದು 2 ರೆಪ್ಸ್ ಜಾಸ್ತಿ ನೋಡ್ರಿ, ತೊಂದರೆ ಇಲ್ಲ. ಎಕ್ಸ್ಟ್ರಾ ರೆಪ್ಸ್ ಈಸ್ ಈಕ್ವಲ್ ಟು ಎಕ್ಸ್ಟ್ರಾ ಗೇನ್ಸ್. ಓಕೆ, ಫಸ್ಟ್ ಸೆಟ್ ಈಗ ಫಸ್ಟ್ ಸೆಟಲ್ಲಿ ಲೆಗ್ ಎಕ್ಸ್ಟೆನ್ಷನ್ಸ್ ನಮಗೆ ಆದಷ್ಟು ವೇಟ್ ಇದ್ದೀವಿ.
stretch is the most important part. ಓಕೆ ಅದಕ್ಕೋಸ್ಕರ ಇನ್ನೂರು ಇಟ್ಟಿರ್ತೀನಿ ಇದನ್ನ ಆವಾಗ ಜಾಸ್ತಿ ಸೆಟ್ ಸಿಗ್ಲಿ ಅಂತ. ಓಕೆ ಸೆಕೆಂಡ್ ವೇಟ್ ಸೇಮ್ ವೆಯ್ಟ್ ಸೆಕೆಂಡ್ ಸೆಟ್. ಈಗ ಅನಿಸ್ತಾ ಇದೆ ಈಗ ಮತ್ತೆ ಸೆಟ್ ಮಾಡ್ಲಿಕ್ಕೆ. ಓಕೆ ಆಯ್ತು. ಈಗ ಥರ್ಡ್ ಸೆಟ್ ಈಗ ಸ್ಕ್ವಾಟ್ ವಿತ್ ಎಕ್ಸರ್ಸೈಸ್. ಸ್ಟ್ಯಾಂಡಿಂಗ್ ಅಂತ ನೀವು ನೋಡಾಗಿದೆ ಆಲ್ರೆಡಿ, ಸ್ಟ್ಯಾಂಡಿಂಗ್ ಎಕ್ಸರ್ಸೈಸ್. ಈ ನೆಕ್ಸ್ಟ್ ಒಂದು ಕ್ಯಾಫ್ ರೈಸಸ್ ಇದೆ, ಮಷೀನ್ ಕ್ಯಾಫ್ ರೈಸ್, ಸೀಟೆಡ್ ಕ್ಯಾಫ್ ರೈಸ್, ಸಾರಿ, ಅದನ್ನು ಮಾಡ್ತೀವಿ ಅಷ್ಟೇ ಮುಗಿತು. ಈಗ ಫಸ್ಟ್ ಕ್ಯಾಫ್ ರೈಸಸ್, ಮಷೀನ್ ಸೀಟೆಡ್ ಕ್ಯಾಫ್ ರೈಸಸ್. ಸ್ಟ್ಯಾಂಡಿಂಗ್ ಕ್ಯಾಫ್ ರೈಸ್ ಆಗಿದೆ, ಈಗ ಸೀಟೆಡ್ ಕ್ಯಾಫ್ ರೈಸಸ್. ಸೊ ಪ್ಯಾಟರ್ನ್ ಏನಂದ್ರೆ 3 ಲೆಗ್ ಮಸಲ್ಸ್ ಏನು, ಸ್ಕ್ವಾಟ್, ಹ್ಯಾಮ್ಸ್ಟ್ರಿಂಗ್ ಅಂಡ್ ಕಾಫ್. ಇದಕ್ಕೆ 2 ಎಕ್ಸರ್ಸೈಸ್ ಮಾಡ್ತೀವಿ. ಅಂದ್ರೆ ಒಂದು ಎಕ್ಸರ್ಸೈಸ್ ಸ್ಟ್ಯಾಂಡಿಂಗ್ ಆಗಿರುತ್ತೆ, ಒಂದು ಎಕ್ಸರ್ಸೈಸ್ ಸಿಟ್ಟಿಂಗ್ ಆಗಿರುತ್ತೆ. ಸೊ ನೀವು ನೋಡ್ಬೋದು, ಫಸ್ಟ್ ಸ್ಕ್ವಾಟ್ ಹೊಡೆದ್ರೆ, ಆಮೇಲೆ ರಿಮೈನಿಂಗ್ ಡೆಡ್ಲಿಫ್ಟ್ ಹೊಡೆದೆ, ಆಮೇಲೆ ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ ಹೊಡೆದೆ. ಇವತ್ತು ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ನಾವು ಸೀಟ ಹೊಡಿದ್ದೀನಿ. ಅದು ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಮಾಡಿದೆ ಅಂತ ಹೇಳ್ತೀನಿ, ಶೂಟ್ ಮಾಡಲ್ಲ ಅನಿಸ್ತದೆ. ಸೆಕೆಂಡ್ ಡೇಲಿ ಫಸ್ಟ್ ನಾನು ಏನು ಹ್ಯಾಮ್ಸ್ಟ್ರಿಂಗ್ ಕಲ್ತ್ಬಿಡಿದೆ, ನೆಕ್ಸ್ಟ್ ಈಗ ಲೆಗ್ ಎಕ್ಸ್ಟೆನ್ಷನ್ಸ್, ಥರ್ಡ್ ಇದು ಈಗ ಕಾಫ್ ರೈಸಸ್, ಸೀಟೆಡ್ ಕಾಫ್ ರೈಸಸ್. ಓಕೆ ಇದ್ರಲ್ಲಿ ಮೈನ್ ನೋಡಿ, ಮೈನ್ ಕೀ ಪಾಯಿಂಟ್ಸ್ ಏನ್ ಮಾಡ್ಬೇಕು ಇರೋದು ಎಕ್ಸರ್ಸೈಸ್ ಅಂದ್ರೆ ಈ ಸ್ಟ್ರೆಚ್ ಪಾರ್ಟ್. ಯಾಕಂದ್ರೆ ಕಾಫ್ ಮೋಸ್ಟ್ಲಿ ಗ್ರೋತ್ ಆಗೋದು ಯಾವ್ದು ಸ್ಟ್ರೆಚ್ ಪಾರ್ಟ್ ಅಲ್ಲಿ. ಯಾಕಂದ್ರೆ ನಾವು ಈ ಪಾರ್ಟ್ ನೋಡಿ ಬೇರೆ ಹೋಗುವಂತ ಪಾರ್ಟ್, ಅದು ಯೂಸ್ ವಾಕಿಂಗ್ ಅಲ್ಲಿ ಎಲ್ಲ ಆಕ್ಟಿವಿಟಿ ನಡೀತಾ ಇರ್ತೀನಿ. ಒಂದು ಅವರ್ ಅಂದ್ರೆ ಸ್ಟ್ರೆಚಿಂಗ್ ಪಾರ್ಟ್. ಅದು ನಮ್ಗೆ ಗೊತ್ತಿನ ಪ್ರಕಾರ, ಸೈನ್ಸ್ ಹೇಳೋ ಪ್ರಕಾರ ಮಸಲ್ ಇನ್ ಸ್ಟ್ರೆಚ್ ಪೋರ್ಷನ್ ಮಾತ್ರ ಜಾಸ್ತಿ ಗ್ರೋ ಜಾಸ್ತಿ ಅಂದ್ರೆ ಗ್ರೋತ್ ಮೇನ್ ಅದ್ರಲ್ಲಿ ಆಗೋದು ಸ್ಟ್ರೆಚಿಂಗ್ ಪಾರ್ಟ್ ಅಲ್ಲಿ. ಅದನ್ನೇ ಇದರಲ್ಲಿ ಮೇನ್ ಫೋಕಸ್ ಮಾಡ್ತಿದ್ವಿ, ಸ್ಟ್ರೆಚ್. ಸೆಕೆಂಡ್ ಸೆಟ್ ಸೇಮ್ ಪೂರ್ಣ ಮ್ಯಾಕ್ಸ್ ಪ್ಯಾಟರ್ನ್. ಸೆಕೆಂಡ್ ಸೆಟ್ಟಲ್ಲಿ 12 ರೆಪ್ಸ್ ಮಾಡಿಬೇಕು ಅನ್ಕೊಂಡಿದ್ವಿ. ಅದೇ ಹೇಳ್ದಂಗೆ ಸ್ಟ್ರೆಚ್ ಮೇಲೆ ಮೇನ್ ಫೋಕಸ್ ಇರ್ತದೆ, ಅದನ್ನೇ ಮಾಡೋದು ಈಗ. ಓಕೆ ಈಗ ಥರ್ಡ್ ಸೆಟ್ ಮಾಡ್ಲಿಕ್ಕಿದ್ದೀನಿ. ಥರ್ಡ್ ಸೆಟ್ 30-30 60. ಇದ್ರದ್ದು ಇನಿಷಿಯಲ್ ಡಿಸ್ಟೆನ್ಸ್ 11.3 kg ಇದೆ. ಅದೆಲ್ಲ ಯಾವ ನೋಡ್ತಾರೆ. ಓಕೆ 1 2 3 4 5 6 7 8 ಓಕೆ ಅಷ್ಟೇ.
ಮೂರ್ ಎಕ್ಸರ್ಸೈಸ್ ಆಯ್ತು. ಈಗ ಅಬ್ಡಕ್ಟರ್ಸ್ ಮತ್ತೆ ಅಡಕ್ಟರ್ಸ್ 2 ಎಕ್ಸರ್ಸೈಸ್ ಹೊಡಿತೀರಿ. ಅಡಕ್ಟರ್ಸ್ 8 ಸೆಟ್, ಅಬ್ಡಕ್ಟರ್ಸ್ 8 ಸೆಟ್, ಲೆಗ್ ಕಂಪ್ಲೀಟ್ ಅಷ್ಟೇ. ಇವಾಗ ಬಂದು ಅಡಕ್ಟರ್ಸ್ ಮಾಡ್ತೀವಿ. ಅಡಕ್ಟರ್ಸ್ ಬಂದು ಇನ್ನರ್ ಥೈಸ್ಗೆ ಇನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿದೆ. ಓಕೆ, ಈ ಸ್ವಲ್ಪ ಕೆಲಸ ಶುರು ಜಾಸ್ತಿ ವೆಯ್ಟ್ ಹೋಗ್ಬಿಡಿ. ಯಾಕಂದ್ರೆ ನೀವು ಮಾಡಿರಲಿಲ್ಲ, ಮಾಡಿ ಅಭ್ಯಾಸ ಇರಲಿಲ್ಲ, ಅದಕ್ಕೆ ಇದರಲ್ಲಿ 20 ಮ್ಯಾಕ್ಸ್ ಪ್ಯಾಟರ್ನ್ ಮಾಡಲ್ಲ. ಇನ್ಕ್ರೀಸಿಂಗ್ 2 ಸೈಡ್ ಮಾಡೋದಲ್ಲ, ಒಂದು ಲೋ ವೆಯ್ಟ್, ಇನ್ನೊಂದು ನೆಕ್ಸ್ಟ್ ಹೈ ವೆಯ್ಟ್ ಮಾಡ್ತೀನಿ. ಆಮೇಲೆ ಅದು ಸೇಮ್ ಅಪ್ಡೇಟರ್ಸ್ ಸೇಮ್ 7, 9, 10. ಗ್ರೋಯಿಂಗ್ ಸ್ಟ್ರೆಂತ್ ಬಿಲ್ಡ್ ಮಾಡುತ್ತೆ, ಪ್ಲಸ್ ಇನ್ನರ್ ಥೈಸ್ ಬಿಲ್ಡ್ ಮಾಡುತ್ತೆ. ಅಕಸ್ಮಾತ್ ಇನ್ ಫ್ಯೂಚರ್ ನೀವೇನಾದ್ರು ಸ್ಪ್ಲಿಟ್ ಮಾಡಕ್ ಹೋಗಿ ಸಡನ್ ಆಗಿ ಏನಾದ್ರು ಆಯ್ತು ಅಂದ್ರೆ ತೊಂದರೆ ಇಲ್ಲ. ಯು ಗಾಟ್ ಇಟ್ ಕವರ್ಡ್ ಬಿಕಾಸ್ ಯು ಹ್ಯಾವ್ ಸ್ಟ್ರೆಂತ್, ಯು ಡೋಂಟ್ ಗೆಟ್ ಏನಾದ್ರು ಸ್ಪ್ರೆಡ್ ಆಗ್ಬಿಡಲ್ಲ. ಇದರಲ್ಲಿ ಸ್ಲೋಲಿ ಸ್ಟ್ರೆಂತ್ ಬಿಲ್ಡ್ ಮಾಡೋದು ಒಳ್ಳೇದು. ಓಕೆ, ಸೆಕೆಂಡ್ ಸೈಡ್. ಇದು ಬಂದು ಅಬ್ಡಕ್ಟರ್ಸ್ ಅಂತ ಗ್ಲೂಟ್ಸ್ ಇದೆ. ಅದರಲ್ಲಿ ಲೆಗ್ಸ್ ನ ಹೊರಡೆಯಿಂದ ಒಳಗೆ ಪುಷ್ ಮಾಡ್ತಿದ್ವಿ, ಇದು ಒಳಗಿಂದ ಹೊರಗಡೆ ಪುಷ್ ಮಾಡ್ತೀವಿ ಈ ತರ. ಹಿಡ್ಕೊಳಕ್ ಬಿಡುತ್ತೆ ಬೇಗ ಇದ್ರಲ್ಲಿ, ಈ ಎಕ್ಸರ್ಸೈಸ್ ಅಲ್ಲಿ. ಅದೇನು ಫ್ಲೆಕ್ಸಿಬಿಲಿಟಿ ಎಷ್ಟು ಇರೋಲ್ಲ ಯೂಶಲಿ, ಅದು ಈ ತರ ಮಸಲ್ಸ್ ನ ಟ್ರೈನ್ ಮಾಡಿರಲ್ಲ ನಾವೆಲ್ಲ. ಹುಡುಗಿಯರಾದ್ರೆ ಟ್ರೈನ್ ಮಾಡ್ಕೊಳ್ತಾರೆ, ಹುಡುಗರು ಟ್ರೈನ್ ಮಾಡಲ್ಲ ಗ್ಲೂಟ್ಸ್ ನ. ಇಟ್ಸ್ ಲೈಕ್ ಗ್ಲೂಟ್ಸ್ ಡೋಂಟ್ ಎಕ್ಸಿಸ್ಟ್ ಟು ಅಸ್. ಇಲ್ಲಿ ಸ್ವಲ್ಪ ಕಾರ್ಡಿಯೋ ಮಾಡ್ತೀನಿ ಅಷ್ಟೇ. ಕಾರ್ಡಿಯೋದಲ್ಲಿ ಇನ್ಕ್ಲೈನ್, ಟ್ರೆಡ್ಮಿಲ್, ವಾಕಿಂಗ್, ಅದೇ ಬೆಸ್ಟ್ ಎಕ್ಸರ್ಸೈಸ್. ನಿಮ್ಮ ಫ್ಯಾಟ್ ಬರ್ನ್ ಮಾಡ್ಬೇಕಂದ್ರೆ ಬೆಲಿ ಫ್ಯಾಟ್ ಎಸ್ಪೆಷಲಿ ಏನ್ ಫುಡ್ ಫ್ಯಾಟ್ಸ್ಗಳಿದೆ ಅದನ್ನ ಬರ್ನ್ ಮಾಡೋದಂದ್ರೆ ಎಲ್ಲರಿಗಿಂತ ಬೆಸ್ಟ್ ಎಕ್ಸರ್ಸೈಸ್ ಅದು ಇನ್ಕ್ಲೈನ್, ಟ್ರೆಡ್ಮಿಲ್, ವಾಕಿಂಗ್ ಅಷ್ಟೇ. ಯಾಕಂದ್ರೆ ನಿಮ್ದು ಹಾರ್ಟ್ ಪೇಟ್ ಒಂದು ಮೇಂಟೈನ್ ಇದ್ರೆ ಏನಂತಾರೆ ಅದನ್ನ ಕಾಪ್ಸ್ ಯೂಸ್ ಆಗಲ್ಲ, ಫ್ಯಾಟ್ಸ್ ಯೂಸ್ ಆಗುತ್ತೆ. ಹೈಡ್ರೇಷನ್ ಬೇಕಾಗ್ತದೆ, ಕಾಪ್ಸ್ ಯೂಸ್ ಆಗುತ್ತೆ ಫಾರ್ ಎನರ್ಜಿ.